ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆ ವೇಳೆ ಆದಂತ ಕಲ್ಲು ತೂರಾಟದಿಂದ ಬಾಗಲಕೋಟೆ ಅಕ್ಷರಶಃ ಅಶಾಂತಿಯ ವಾತಾವರಣದ ನಾಡಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಅಭಯ್ ಬನಗುಳಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಯ್ ಅವರೇ, ಬಾಗಲಕೋಟೆ ಈಗ ಸದ್ಯದ ವಾತಾವರಣ ಹೇಗಿದೆ ಅಭಯ್ ಅವರೇ? ಕೃಷ್ಣ, ಅಂದ್ರೆ ನಿನ್ನೆ ಸಾಯಂಕಾಲ ಹ್ಮ್. ಅಂದ್ರೆ ಗುರುವಾರ ಸಾಯಂಕಾಲ 5 ಗಂಟೆಗೆ ಕಿಲ್ಲಾವಣಿಯ ಅಂಬಾಭವಾನಿ ದೇವಸ್ಥಾನದಿಂದ ಒಂದು ಶಿವಾಜಿ ಜಯಂತಿ ಪ್ರಯುಕ್ತ ಶೋಭಾಯಾತ್ರೆ ಹೊರಡುತ್ತೆ. ಅದು ಕೈಪಲ್ಯ ಮಾರುಕಟ್ಟೆ ಬಸವೇಶ್ವರ ಸರ್ಕಲ್ ನಿಂದ ಕಿಲಾ ಪಂಕಾ ಮಸೀದಿ ಹತ್ರ ಬಂದಾಗ ಅಲ್ಲಿ ಏಕಾಏಕಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗತ್ತೆ. ಇದಾದ ನಂತರ ರಾತ್ರಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಕಂಡು ಬರುತ್ತೆ. ಪೊಲೀಸರು ಎರಡು ಕಡೆ ಅವರನ್ನ ಸಮಾಧಾನ ಪಡಿಸಿ ಇನ್ನೇನ್ ಮನೆಗೆ ಹೋಗುವಷ್ಟೊತ್ತಿಗೆ ರಾತ್ರಿ 12 ಗಂಟೆ ಹೊತ್ತಿಗೆ ಅಲ್ಲಿರ್ತಕ್ಕಂಥ ಒಂದು ಗೂಡಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾರೆ. ಅದು ಹಚ್ಚಿದ ಮೇಲೆ ಮತ್ತೆ ಇಡೀ ರಾತ್ರಿ ಒಂದ್ ರೀತಿ ಪ್ರಕ್ಷುಬ್ಧ ವಾತಾವರಣ ಕಂಡು ಬರುತ್ತೆ ಬಾಗಲಕೋಟೆಯಲ್ಲಿ. ಬೆಳಗ್ಗೆ 9 ಗಂಟೆಗೆ SP ಪ್ರೆಸ್ ಮೀಟ್ ಕರೆದು 8 ಜನ ಏನು ಈ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿರ್ತಾರೆ, ಆ 8 ಜನರನ್ನ ಬಂಧಿಸಿರೋದಾಗಿ ತಿಳಿಸ್ತಾರೆ. ಅದಾದ್ಮೇಲೆ ಹಿಂದೂ ಸಮಾಜದ ಅಂದ್ರೆ ಏನು ಹಿಂದೂ ಸಂಘಟನೆಗಳ ಮುಖಂಡರು 10 ಗಂಟೆಗೆ ಒಂದ್ ಸಭೆ ಕರೀತಾರೆ. ನಿನ್ನೆ ಘಟನೆ ಖಂಡಿಸಿ ಒಂದ್ ಸಭೆ ಕರೀತಾರೆ. ಸಭೆಯಲ್ಲಿ ತೀವ್ರವಾದಂತ ಆಕ್ರೋಶ ವ್ಯಕ್ತ ಆಗುತ್ತೆ. ಮುಖಂಡರು ಸಮಾಧಾನ ಪಡಿಸೋಕ್ ಮುಂದಾದ್ರೂ ಕೂಡ ಹಿಂದೂ ಕಾರ್ಯಕರ್ತರು, ಯುವಕರು ಅದಕ್ಕೆ ಸಮಾಧಾನಗೊಳ್ಳೋದಿಲ್ಲ. ಪ್ರತಿ ಬಾರಿಯೂ ನಮ್ಮ ಮೇಲೆ ಈ ರೀತಿ ದಾಳಿ ನಡೀತಿರುವಂತದ್ದು, ಮತ್ತೆ ನೀವು ಮುಖಂಡರು ಸಮಾಧಾನ ಪಡಿಸುವಂತದಾಗಬಾರ್ದು, ಈ ಸಲ ನಾವು ನಿಮ್ ಮಾತು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಪ್ರತಿಭಟನೆ ಇನ್ನೇನು ಕೈಪಲ್ಯ ಮಾರುಕಟ್ಟೆಗೆ ಪ್ರವೇಶ ಆಗ್ತಿದ್ದಂತೆ ಮತ್ತೆ ಕಲ್ಲು ತೂರಾಟ ಆಗತ್ತೆ, ಲಘು ಲಾಠಿ ಪ್ರಹಾರ ಆಗತ್ತೆ. ಇಷ್ಟೆಲ್ಲಾ ಘಟನೆ ಆದ ನಂತರ ಬಾಗಲಕೋಟೆಯಲ್ಲಿ ಅಘೋಷಿತ ಬಂದ್ ವಾತಾವರಣ ಕಂಡು ಬಂದಿದೆ. ಆಮೇಲೆ ಬಾಗಲಕೋಟೆಯಲ್ಲಿ IGP ಚೇತನ್ ಸಿಂಗ್ ರಾಥೋರ್ ಬಾಗಲಕೋಟೆಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಮತ್ತೆ ZPCO ಶಶಿಧರ್ ಕುರೇರ್ ಸೇರಿ ಹಿರಿಯ ಅಧಿಕಾರಿಗಳು ಈಗ ಕಿಲ್ಲಾ ಏನು ಈ ವಿವಾದಿತ ಜಾಗ ಆಗಿದೆಯಲ್ಲ, ಈ ಗಲಾಟೆ ನಡೆದಂತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಯಲ್ಲಿದೆ. ಈಗ ಶಾಂತಿ ಮಾತುಕತೆಗೆ ಏನಾದ್ರು ಮತ್ತೆ ಮುಂದಾಗ್ತಿದ್ದಾರೆ ಎರಡು ಬಣದ ಮಧ್ಯೆ? ಈಗ ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ SP ಮತ್ತು IGP ಎರಡೂ ಬಣದವರನ್ನ ಕರೆದು ಮಾತನಾಡಿಸುವಂತ ಪ್ರಕ್ರಿಯೆಯಲ್ಲಿದ್ದಾರೆ. ಎರಡೂ ಕಡೆಯಲ್ಲಿ ಯಾರು ತಪ್ಪಿತಸ್ಥರು ಕಂಡು ಬರ್ತಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ಹಿಂದೂ ಪರ ಸಂಘಟನೆಗಳ ವಾದ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಕೇವಲ 8 ಜನ ಅಲ್ಲ, ಮೆರವಣಿಗೆ ಹೋಗುವ ಹೊತ್ತಲ್ಲಿ ಆ ಮಸೀದಿಯಲ್ಲಿ 200 ಜನ ಜಮಾವಣೆಗೊಂಡಿದ್ರು. ಅಷ್ಟು ಸಂಖ್ಯೆಯ ಜನ ರಾತ್ರಿಯಲ್ಲಿ ಅಂದ್ರೆ 10 ಗಂಟೆ ಹೊತ್ತಿಗೆ ನಿನ್ನೆ ಗಲಾಟೆ ನಡೆದಿರೋದ್ರಿಂದ ಆ ಪ್ರಾರ್ಥನೆಯನ್ನು ಇರೋದಿಲ್ಲ. ಅಷ್ಟು ಜನನ ಅಲ್ಲಿ ಯಾಕೆ ಸೇರಿಸಿದ್ರು ಅನ್ನುವಂತ ಒಂದು ಪ್ರಶ್ನೆಯನ್ನ ಪೊಲೀಸರಿಗೆ ಮುಂದಿಟ್ಟಿದ್ದಾರೆ. ಕೇವಲ 8 ಜನರ ಮೇಲೆ ಕ್ರಮ ಆದ್ರೆ ನಮ್ಗೆ ಸಮಾಧಾನ ಇಲ್ಲ, 200 ಜನ ಏನಿದ್ರು ಎಲ್ರ ಮೇಲೇನು ಪ್ರಕರಣ ದಾಖಲಿಸಬೇಕು. ಅಲ್ಲದೆ ಆ ಮಸೀದಿ ಕಮಿಟಿ ಏನಿದೆ, ಆ ಕಮಿಟಿ ಮುಖ್ಯಸ್ಥರ ಮೇಲೇನು ಪ್ರಕರಣ ದಾಖಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ 24 ಗಂಟೆಗಳ ಗಡುವು ಕೊಟ್ಟಿದ್ದಾರೆ. ಮತ್ತೆ 23ರಂದು ಈಗೇನು ನಾಡಿದ್ದು ರವಿವಾರ 23ರಂದು ಕೂಡ ಸಕಲ ಸಮಾಜಗಳ ಹಿಂದೂ ಸಮುದಾಯದ ಸಕಲ ಸಮಾಜಗಳ ಸಭೆಯನ್ನ ಕರೆದಿದ್ದಾರೆ ಮುಖಂಡರದು. ಮತ್ತೊಂದು ಬಾರಿ ಇದೇ ಮಾರ್ಗದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಅಂಗವಾಗಿ ಮತ್ತೊಮ್ಮೆ ಶೋಭಾಯಾತ್ರೆಯನ್ನು ನಡೆಸಬೇಕನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸರಿ, ಕಲ್ಲು ತೂರಾಟ ಈ ತರದ ಘಟನೆ ಆದಾಗ್ಲೆಲ್ಲ ರಾಜಕೀಯ ನಾಯಕರು ಸ್ಟೇಟ್ಮೆಂಟ್ ಕೊಡೋದು, ರಾಜಕೀಯ ಅನ್ನೋದು ಕಾಮನ್ ಆಗ್ಬಿಡುತ್ತೆ. ಈಗ ಬಾಗಲಕೋಟೆಗೂ ಕೂಡ ರಾಜಕೀಯದ ಒಂದು ಚರ್ಚಾ ವಿಷಯ ಆಗಿದೆ. ರಾಜಕೀಯ ನಾಯಕರು ಇದನ್ನ ಬಂಡವಾಳ ಮಾಡ್ಕೊತಿದಾರ ಅಂತ? ಇದು ಪ್ರತಿ ಬಾರಿ ಘಟನೆ ನಡೆದಾಗಲೂ ಇಂಥದೊಂದು ಸಹಜ ಪ್ರಕ್ರಿಯೆ ಎರಡು ಕಡೆಯಿಂದ ಆಗ್ತಾ ಇರತ್ತೆ. ಈಗ ಜರೂರಾಗ ಆಗ್ಬೇಕಾಗಿರುವಂತದ್ದು, ಪೊಲೀಸರು ಈ ರಾಜಕಾರಣದ ಹೇಳಿಕೆಗಳಿಗೆ ಜಗ್ಗೋದ್ರಕ್ಕಿಂತ ಪೊಲೀಸರಾಗಿ ಕರ್ತವ್ಯ ನಿರ್ವಹಿಸಬೇಕಂತ ಅಗತ್ಯತೆ ಇದೆ. ಬಾಗಲಕೋಟೆ ಈಗಾಗಲೇ ಮುಳುಗಡೆಯಿಂದಾಗಿ ವ್ಯಾಪಾರ ವಹಿವಾಟನ್ನ ಕಳ್ಕೊಂಡಿದ್ದು, ಹಿಂದೆ ಇದೇ ರೀತಿ ಕೋಮುಗಲಭೆಗಳಿಂದಾಗಿಲೂ ಮಾರುಕಟ್ಟೆ ವ್ಯಾಪಾರ ಇರ್ತಿರ್ಲಿಲ್ಲ ಬಾಗಲಕೋಟೆಯಲ್ಲಿ. ಇತ್ತೀಚಿನ 10 ವರ್ಷಗಳಲ್ಲಿ ಊರು ಶಾಂತ ಆಗಿತ್ತು, ಆದ್ರೂ ಕೂಡ ಮುಳುಗಡೆಯಿಂದಾಗಿ ವ್ಯಾಪಾರ ಅಷ್ಟಾಗಿ ಇಲ್ಲ ಬಾಗಲಕೋಟೆಯಲ್ಲಿ. ಹೀಗಾಗಿ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರಿಂದ ಮಾತ್ರ ಮಾರುಕಟ್ಟೆಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಇದೆ. ಧನ್ಯವಾದಗಳು ಅಭಯ್ ಅವರೇ. ಧನ್ಯವಾದ. ಥ್ಯಾಂಕ್ ಯು ಸರ್.